ಹಾಯ್ ಫ್ರೆಂಡ್ಸ್, ಇದು ನನ್ನ ಫಸ್ಟ್ ಡೈಲಿ ಮಿನಿ ವ್ಲಾಗ್. ಇನ್ನು ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆದೆ. ವಾತಾವರಣ ಅಂತೂ ತುಂಬಾ ಕೋಲ್ಡ್ ಇತ್ತು. ಜೊತೆಗೆ ಜೀರಾ ಡಿಟಾಕ್ಸ್ ವಾಟರ್ನ ಕುಡಿದು ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ತುಂಬ ದಿನಗಳ ನಂತರ ವರ್ಕೌಟ್ ಸ್ಟಾರ್ಟ್ ಮಾಡ್ತಿರೋದು. ಬಾಡಿ ಅಂತೂ ಈಸಿಯಾಗಿ ಸಪೋರ್ಟ್ ಮಾಡಲಿಲ್ಲ. ಸರಿ ಅಂತ ಸ್ಲೋ ಆಗಿ ಸ್ಟ್ರೆಚಿಂಗ್ ಎಲ್ಲ ಮಾಡಿದೆ. ಇನ್ನು ಈ ವರ್ಷ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಒಂದು ರೆಸಲ್ಯೂಷನ್ ಆದರೆ, ಬೆಳಗ್ಗೆ ಬೇಗ ಎದ್ದೋಳೋದು ಅಭ್ಯಾಸ ಮಾಡ್ಕೋಬೇಕು ಅನ್ನೋದು ಮತ್ತೊಂದಾಗಿತ್ತು. ಫೈನಲಿ ಸ್ಟಾರ್ಟ್ ಮಾಡಿದ್ದೀನಿ. ವರ್ಕೌಟ್ ಜೊತೆಗೆ ಯೋಗ ಧ್ಯಾನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಅಷ್ಟೊಂದು ಯೋಗ ಮಾಡೋದು ಗೊತ್ತಿಲ್ಲ, ಬಟ್ ಕಲಿತು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದೋಳೋದು ಸ್ವಲ್ಪ ಕಷ್ಟ ಅನಿಸಿದ್ರು ಒನ್ಸ್ ಎದ್ದು ಫ್ರೆಶ್ ಅಪ್ ಆದಮೇಲೆ ಫುಲ್ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ. ವರ್ಕೌಟ್ ಫಿನಿಷ್ ಮಾಡಿ ಸ್ನಾನ ಕೂಡ ಮುಗಿಸ್ದೆ. ಜೊತೆಗೆ ದೀಪ ಹಚ್ಚಿ ಪೂಜೆ ಕೂಡ ಮಾಡಿದೆ. ತುಂಬ ದಿನಗಳ ನಂತರ ಭಗವದ್ಗೀತೆ ಓದಬೇಕು ಅಂತ ನನಗೆ ಮನಸ್ಸಾಗ್ತಿತ್ತು. ನನ್ನ ಬರ್ಡೇಗೆ ಮತ್ತೊಂದು ಪ್ರಿಷಿಯಸ್ ಗಿಫ್ಟು ಚಂದು ಕೊಟ್ಟಿದ್ದರು. ಅದೇ ಭಗವದ್ಗೀತೆ ಬುಕ್. ಪ್ರತಿದಿನ ಭಗವದ್ಗೀತೆ ಓದೋಕ್ಕೆ ಅರ್ಧ ಗಂಟೆನಾದರೂ ಎತ್ತಿಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಚಿಕ್ಕವಳಿರುವಾಗ ಅಪ್ಪ ಭಗವದ್ಗೀತೆ ಬುಕ್ ತಂದು ಕೊಟ್ಟಿದ್ದರು, ಬಟ್ ಯಾವತ್ತೂ ಓದಿರಲಿಲ್ಲ. ಜಸ್ಟ್ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಿದ್ವಿ. ಮೆಂಟಲಿ ಆ್ಯಂಡ್ ಫಿಸಿಕಲಿ ಬಾಡಿ ಆ್ಯಂಡ್ ಮೈಂಡ್ ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಿತ್ತು. ಭಗವದ್ಗೀತೆ ಓದಿ ಮುಗಿಸಿ ಒಂದು ಒಳ್ಳೆ ಹೆಲ್ತಿ ಜ್ಯೂಸ್ ಮಾಡೋಣ ಅಂತ ಹೇಳಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡಿದೆ. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಜೊತೆಗೆ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಬ್ರೆಡ್ ಸ್ಯಾಂಡ್ವಿಚ್ ಕೂಡ ಮಾಡಿದೆ. ನಾನು ಚಂದು ಆದಷ್ಟು ಬ್ರೇಕ್ಫಾಸ್ಟ್ನ ತಿನ್ನೋದಿಲ್ಲ, ಸ್ಕಿಪ್ ಮಾಡ್ತೀವಿ. ಬಿಕಾಸ್ ಬೆಳಗ್ಗೆನೇ ಒಂದು ಡಿಟಾಕ್ಸ್ ವಾಟರ್ ಆಗಿರುತ್ತೆ, ಜೊತೆಗೆ ಒಂದು ಹೆಲ್ತಿ ಜ್ಯೂಸ್ ಕುಡ್ದಿರ್ತೀವಿ. ಅದರಿಂದ ಸೊ ಹಸಿವು ಕೂಡ ಆಗೋದಿಲ್ಲ. ಇನ್ನು ಇದನ್ನೆಲ್ಲ ಮುಗಿಸಿ ನಾನು ನೆಕ್ಸ್ಟ್ ಲಂಚಿಗೆ ರೆಡಿ ಮಾಡಿದೆ. ಲಂಚಲ್ಲಿ ನಾನು ಮುಲ್ಲಂಗಿ ಚಟ್ನಿ ಮಾಡ್ತಾಯಿದ್ದೀನಿ. ಮುಲ್ಲಂಗಿ ಚಟ್ನಿ ಮಾಡಿದ್ರೆ ಊಟದ ಜೊತೆಗೆ ಸೈಡಲ್ಲಿ ಚೆನ್ನಾಗಿರುತ್ತೆ. ಸಾಂಬಾರಿಗೆಲ್ಲ ಹಾಕಿದ್ರೆ ಅಷ್ಟಾಗಿ ತಿನ್ನೋದಿಲ್ಲ ಆ್ಯಂಡ್ ಇಷ್ಟ ಕೂಡ ಆಗೋದಿಲ್ಲ. ಸರಿ ಅಂತ ಹೇಳಿ ಮುಲ್ಲಂಗಿ ಚಟ್ನಿ ಮಾಡಿ ಬೇಳೆ ಸಾಂಬಾರು ಮಾಡಿದೆ. ಜೊತೆಗೆ ರೆಡ್ ರೈಸ್ ಕೂಡ ಮಾಡಿದೆ. ಸಿಂಪಲ್ಲಾಗಿ ಒಂದು ಅಡುಗೆ ಮಾಡಿ ಲಂಚ್ಗೆ ರೆಡಿ ಮಾಡಿದೆ. ಇದಾಗಿತ್ತು ನಮ್ಮ ಲಂಚ್. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್.